ಬ್ಯಾಗಿಲ್ ಕೊಟ್ಟು ಮೇಲೆ ಸ್ಟೆಪ್ಸ್ ಇರ್ತದೆ. ಚಿಕ್ಕ ಮಕ್ಕಳದು ಫಸ್ಟ್ ಲೆಮನ್ ಟೇಸ್ಟ್ ಆದ್ಮೇಲೆ ವೆಂಕಟರಮಣ ಸ್ವಾಮಿ ದರ್ಶನ ಮಾಡ್ಕೊಬೇಕು. ಬಡ್ಡಿ ಜಾಸ್ತಿ ಗೈಸ್, ಕುಬೇರ್ನ ಹತ್ರ ಸಾಲ ತಗೊಂಬೇಡಿ ಯಾರು. ನೈಸ್ ಪೂಜಾ. ಇವಾಗ ಮೊಣಕಾಲಿಂದ ಹತ್ತೋ ಮೆಟ್ಲಿಗೆ ಹೋಗ್ತಿದೀವಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಗೈಸ್. 9 ನಾನು, 11 ಇವರು. ಶಕ್ತಿ ಬರ್ಲಿ ಅಂತ ಶಕ್ತಿ ಬಟರ್ ಮಿಲ್ಕ್ 3500. ಗೈಸ್ ఇక్కడ ಅಲ್ಲಿಪುರಿ ಮೆಟ್ಲು ಕೊಚ್ಚಾಂ ಗೈಸ್. ಗೈಸ್ ಇಲ್ಲಿಗೆ ಬಂದಿದ್ದೀವಿ ಗೈಸ್ ತಿರುಪತಿಗೆ ಅಷ್ಟೇ. ಬ್ಯಾಗೆಲ್ಲ ಕೊಡ್ತಿದ್ದೀವಿ ಗೈಸ್. ಬ್ಯಾಗಿಲ್ ಕೊಟ್ಟು ಮೇಲೆ ಸ್ಟೆಪ್ಸ್ ಇರ್ತದೆ ಗೈಸ್. ಇದೆ 1 ಅವರಲ್ಲಿ ಫುಲ್ ಮೇಕಪ್ ಸೆಷನ್ ಗೈಸ್. ಇವ್ರು ನೋಡಿ. ಏ ಚೈತ್ರ ಇನ್ನು ಸ್ಟಾರ್ಟೇ ಮಾಡಿಲ್ಲ ರೆಡಿ ಆಗೋಕ್ಕೆ. 2 ಮಿನಿಟ್ಸ್ ರೆಡಿ ಇವ್ರದ್ದು. ಅವ್ರು ನಮ್ಮನ್ನೆಲ್ಲ ರೆಡಿ ಮಾಡಿ 5 ನಿಮಿಷ ಬಂದ್ಬಿಡ್ತಾರೆ ರೆಡಿ ಅಂತ. ಇವಾಗ ಇಲ್ಲೆಲ್ಗೋ ಹೋಗ್ತಿದ್ದೀವಿ ಗೈಸ್. ನಮ್ಮ ಪೂಜೆಗೆ ನೋಡಿ ಗೈಸ್ ಸ್ಟ್ಯಾಚು ಹತ್ರ ಫೋಟೋ ಇಡ್ಸ್ಕೊಬೇಕಂತ. ಅದಕ್ಕೆ ಏನಂತಾರೆ ಇದು? ಗರುಡ ಅಂತಾರೆ. ಗರುಡ ಸ್ಟ್ಯಾಚು. ಪೂಜೆಗೆ ಲೆಕ್ಕ ಇಲ್ಲ ಗೈಸ್. ಗಾಡಿ ಎಲ್ಲಿ ಬಂದಿರೋದು ಅನ್ನೋದು. ಅವರಿಂದ ಆದ್ರೂ ಹೋಗು, ನಮ್ಮಿಂದ ಆದ್ರೂ ನೋಡಿ ಗೈಸ್. ಎಷ್ಟು ದೂರ ದೂರ ಹೋಗ್ತಿದ್ದಾರೆ ಜನ. ನಾವೆಲ್ಲ ಒಂದೇ ಜೊತೆ ಬಂದಿರೋದಂತ ಯಾರಿಗೂ ಗೊತ್ತಾಗಲ್ಲ ಗೈಸ್. ನೋಡಿ ಗೈಸ್, ಇದು ತಿರುಪತಿ ಎಂಟ್ರೆನ್ಸ್ ಅಲ್ಲಿರೋ ಗರುಡ. ಅಲ್ಲೊಂದು ಲೈಟ್ ಇದೆ ಗೈಸ್, ಚೆನ್ನಾಗಿ ಬರ್ತಿಲ್ಲ. ಇಷ್ಟು ಕಾಣಿಸಿದ್ರೆ ಅಷ್ಟು. ಪೂಜಾ ಚಲೋ ಗೈಸ್. ಪೂಜೆ ಮಾಡ್ತಿದ್ದಾರೆ. ಫಸ್ಟ್ ಸ್ಟೆಪ್ ಅಲಿಪುರಿ ಗೈಸ್. ಇದು ಪೂಜೆ ಹತ್ರ ಇಬ್ರು ಪೂಜೆ ಮಾಡ್ತಿದ್ದಾರೆ ಗೈಸ್. ಕಮ್ಮಿ ಇನ್ನೊಂದ್ಸಲ ನೋಡಿ. ಅಲ್ಲೇ ಇಟ್ಬಿಟ್ಟು ಗೈಸ್ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ಸ್ಟೆಪ್ಸ್ ಹತ್ರ ಇಲ್ಲಿ ಹೆಚ್ಚದ ನನಗೆ. ಹಾ ಸ್ಟಾರ್ಟ್ ಚೆನ್ನಾಗಿ ಅನಿಸ್ತಿದೆ. ವಾವ್. 420 ಚೆನ್ನಾಗಿರೋ ನಂಬರ್ ಸಿಕ್ಕಿದೆ ನಮ್ಗೆ. ಇಲ್ಲೇನಕ್ಕೋ ಲೈನ್ ಇದೆ ಗೈಸ್, ಏನಕ್ಕಂತ ಗೊತ್ತಿಲ್ಲ. ಸ್ಟಾರ್ಟ್ ಆಯ್ತು ಅನ್ಕೊಂಡ್ರೆ ಇಲ್ಲೊಂದು ಲೈನ್. ಓಪನ್ ಮಾಡಿದ್ರು ಗೈಸ್. ಅದು ಕಾಣಿಸ್ತಿದೆ ನೋಡು ಹೋಗ್ತಿರೋದವ್ರು. ಇಟ್ಸ್ ಆಲ್ಮೋಸ್ಟ್ 150 ಸ್ಟೆಪ್ಸ್ ಕಂಪ್ಲೀಟೆಡ್ ಗೈಸ್. ಅಲ್ಲಿ ಬರ್ದಿರ್ತಾರೆ. ಅಷ್ಟೊತ್ತಿಗೆ ಸಾಕಾಗಿದೆ ನಮಗೆ. 3500 ಸ್ಟೆಪ್ಸ್ ಹತ್ತಿರ ಅನ್ಕೊಂಡು ಹೋಗ್ತಿದ್ವಿ. ನೋಡಿ ಗೈಸ್ ಇವಳು ಅವತಾರ ನೋಡಿ ಗೈಸ್. ನಾವು ಇವು ಸ್ಟೆಪ್ಸ್ ಇವಳು ನೋಡಿ ಗೈಸ್. ಹೇಳೋದು ಹಾಕಿಲ್ಲ. ನೀರು ತಗೊಂಡ 300 ಸ್ಟೆಪ್ಸ್ಗೆ ನೋಡಿ ಗೈಸ್ ಇವರು. 300 ಸ್ಟೆಪ್ಸ್ ಆದ್ಮೇಲೆ ಒಂದ್ಸಲ ರೆಸ್ಟ್, ಪ್ಲಸ್ 250 ಸ್ಟೆಪ್ಸ್ ಆದ್ಮೇಲೆ ಒಂದ್ಸಲ 250 500 ಏನೂ ಆಗಿಲ್ಲ ಗೈಸ್. 1100 ಸ್ಟೆಪ್ಸ್ ಗೈಸ್. ಜ್ಯೂಸ್ ವೇಟ್ ಮಾಡ್ತಿದ್ದಾರೆ. ಲೆಮನ್ ಜ್ಯೂಸ್ ಗೈಸ್. ಲಿಟ್ರಲಿ ಫುಲ್ ಟಯರ್ಡ್ ಆಗ್ಬಿಟ್ಟಿದೀವಿ ಗೈಸ್. ಎಷ್ಟು ಹುಳಿ ಇದೆ ಇದು. ಸಕ್ಕರೆ ಹಾಕಲ್ವಾ? ಫುಲ್ ವಿಟಮಿನ್ ಸಿ ಗೈಸ್. ಫುಲ್ ಲೆಮನ್ ಅನ್ಸ್ತಿದೆ. ಫಸ್ಟ್ ಟೈಮ್ ಲೆಮನ್ ತಿಂದು ರಿಯಾಕ್ಷನ್ ಹಿಂಗೆ ಇರುತ್ತೆ ನೋಡಿ. ಚಿಕ್ಕ ಮಕ್ಕಳದು ಫಸ್ಟ್ ಲೆಮನ್ ಟೇಸ್ಟ್ ರೆಕಾರ್ಡ್ ಮಾಡ್ತಾರಲ್ಲ ಗೈಸ್, ಹಂಗಾಗಿದೆ ಗೈಸ್. ತುಂಬಾ ಹುಳಿ ಇದೆ ಗೈಸ್. ಹಾಗೆ ಇದೆ ಗೈಸ್. ಕಷ್ಟಪಟ್ಟು ಕುಡಿಬೇಕು ಗೈಸ್, ಎನರ್ಜಿ ಬೇಕು. ಇನ್ನು ಸ್ಟೆಪ್ಸ್ ನೋಡಿ ಗೈಸ್ ಎಷ್ಟಿದೆ. ಏನಕ್ಕೆ ಬಿಡಲ್ಲ ನೋಡಿ ಗೈಸ್. ನಾಚಿಕೆ ಪಟ್ಕೊಂಡು ದೇವ್ರು ಕುಬೇರನ ಹತ್ರ ಸಾಲ ಇಸ್ಕೊಂಡಿರ್ತಾರತ್ತೆ. ಆದ್ಮೇಲೆ ವೆಂಕಟರಮಣ ಸ್ವಾಮಿ ದರ್ಶನ ಮಾಡ್ಕೊಬೇಕು. ಎಲ್ಲಿದೆ ವರಹ ಸ್ವಾಮಿ? ಮೇಲೆ. ಫಸ್ಟ್ ವರಹ ಸ್ವಾಮಿ ದರ್ಶನ ಮಾಡ್ಕೊಂಡು ಆಮೇಲೆ ವೆಂಕಟರಮಣ ಸ್ವಾಮಿ. ಕುಬೇರನ ಹತ್ರ ವೆಂಕಟರಮಣ ಸ್ವಾಮಿ ಸಾಲ ಇಸ್ಕೊಳೋದ್ರಿಂದ ಈ ಮರದಲ್ಲಿ ಹುಣ್ಸೆಕಾಯಿ ಬಿಡಲ್ವಂತೆ ಗೈಸ್, ಶಾಪದಿಂದ.
ಬರೀ ಹೂವು ಅಷ್ಟೇ ಬಿಡುತ್ತೆ. ಉಂಡಿಗೆ ಎಷ್ಟು ಹೂವ ಇದೆ. ಉಂಡಿ ತುಂಬಲ್ಲ ಅಂಡ್ ಉಂಡಿಗೆ ಎಷ್ಟು ದುಡ್ಡು ಹಾಕಿದ್ರು ಉಂಡಿ ತುಂಬಲ್ವಂತೆ. ಅಷ್ಟು ಸಾಲ ಇದೆ. ತೀರ್ಸಕ್ ಆಗ್ದಿರೋ ಅಷ್ಟು ಸಾಲ ಗೈಸದು. ಎಷ್ಟ್ ಕೊಟ್ರು ತೀರಲ್ಲ. ₹1,000 ಬಡ್ಡಿ ಅನ್ನಂಗೆ. 1,000 ಏನ್ ಜಾಸ್ತಿನೇ, ಬೇಜಾನ್ ಆಗ್ತಾನೆ ₹1. ಬಡ್ಡಿ ಜಾಸ್ತಿ ಗೈಸ್. ಕುಬೇರ್ನ ಹತ್ರ ಸಾಲ ತಗೊಂಬೇಡಿ ಯಾರು. ₹1 1,000 ಬಡ್ಡಿ ಅಂತ ಗೈಸ್. ಬೈ ನಿತಿನ್ ಅಂಡ್ ನಿತಿನ್. ನಾವು ನರೇಟ್ ಮಾಡಿರೋದಲ್ಲ, ಪುರಾಣದಲ್ಲಿರೋದೇ ಅದು. ನಿತಿನ್ ಗೌಡ ನಿತಿನ್ ಜಸ್ಟ್ ನಿತಿನ್. ನರೇಟೆಡ್ ಅಲ್ಲ, ಬಟ್ ನಮ್ಗೆ ಗೊತ್ತಿರ್ಲಿಲ್ಲ, ಇವ್ರಿಬ್ರು ಹೇಳ್ಕೊಟ್ಟಿರೋದು ನಮ್ಗೆ. ಅಂಡ್ ಇನ್ನೊಂದ್ ನನ್ ಗೊತ್ತಿರೋದು ಒಂದು ರೀಲ್ ಅಲ್ಲಿ ನೋಡ್ತೀನಿ ಗೈಸ್. ಈ ದೇವಸ್ಥಾನಕ್ಕೆ ಲೈಕ್ ಹೂವ ಇಟ್ಕೊಂಡ್ ಬರ್ಬಾರ್ದಂತೆ ಗೈಸ್ ಹುಡುಗಿರು, ಬಿಚ್ಚಿಸ್ತಾರೆ. ಬಿಕಾಸ್ ಈ ತಿರುಪತಿಯಲ್ಲಿರೋ ಹೂವ ಎಲ್ಲ ತಿರುಪತಿ ತಿಮ್ಮಪ್ಪನ್ಗೆ ಅಷ್ಟೇ ಸಲ್ಬೇಕಂತೆ. ಸೊ ಇಡ್ಲಿ ಅಂತ ಎಲ್ರು ಇಡ್ಲಿನೇ ತಗೊಂತಿದ್ದಾರೆ. ಬಟ್ ಅದು ದಪ್ಪ ಇದೆ, ಇಡ್ಲಿ ದಪ್ಪ ಇದೆ, ಆಗಿದೆನೋ ಇಲ್ಲ ಗೊತ್ತಿಲ್ಲ. ಸೊ ಬೆಟರ್ ನಂಗೆ ಇಡ್ಲಿನೇ ಕಂಫರ್ಟ್ ಅನ್ಸುತ್ತೆ. ನಂಗೂ ಅನ್ಸುತ್ತೆ. ದೋಸೆ ಎಲ್ಲ ಸಾಫ್ಟ್ ಸಾಫ್ಟ್. ಚಾನೆಲ್ ಅಲ್ಲಿ ಬರ್ಬೇಕಂತ ಆಸೆ ಗೈಸಿಂದು. ಈಗ ಇಡ್ಲಿ ತಿಂಡಿ ಖುಷಿಯಾಗಿರಿ. ನನ್ ಕೈ ಇಷ್ಟು ಚೆನ್ನಾಗಿದೆ ತೊಳಿಬೇಕು ಅನ್ಸ್ತಾನೆ ಇಲ್ಲ. ಪ್ರೂಫು ವಾಶ್ ಮಾಡಿದ್ದೀನಂತ. ನಿನ್ಗಲ್ಲಿ ಯಾರೋ ಅಂಕಲ್ ಅಡ್ವೈಸ್ ಕೊಟ್ರಲ್ಲ, ಅವ್ರು ಹೇಳಿದ್ರು 500 ಅಷ್ಟು ಇದೆ, ಹೋಗ್ಬೇಡ, ಆ ಕಡೆ ಮೇಲೆ ನೋಡ್ಬೇಡ, ನೋಡ್ಬೇಡ, ಅದ ಕಷ್ಟ ಆಗುತ್ತಂತ. ಹೌದು. ಇಲ್ಲಿ ಒಂಚೂರು ಗಟ್ಟಿ ಇದೆಲ್ಲ ಸೈಡ್ ನೋಡಿ ಗೈಸ್. ಇವನೇ ಗೈಸ್ ಝೂಮ್ ಅಲ್ಲಿ ಹಿಡ್ದಿದ್ದೀನಿ. ಓ ಮೈ ಗಾಡ್, ಎಷ್ಟು ಇಲ್ಲಿ ನೋಡಿ, ಇಲ್ಲಿ ಇದು ಚಿಕ್ಕದಾ ಮಿನಿ ವರ್ಷನ್ ಇದು. ಅಯ್ಯೋ ಅಲ್ಲಿ ನೋಡಿ ಗೈಸ್, ಮಸ್ತ್ ಇದೆ. ಏ ದೊಡ್ಡಳಿಲು ಗೈಸ್ ಇದು. ವಾವ್, ಉಲ್ಟಾ ಇಳಿತಿದೆ ಅದು. ಉಲ್ಟಾನೇ ಹಿಡಿಯೋದು, ಸೀದಾ ಹೆಂಗ್ ಹಿಡಿಯೋದು? ಮೇಲೆ ಮುಟ್ಟಿ ಮಾಡಿ ಹಿಡಿಯೋದಾ? ಹೌದಲ್ಲ, ಹಂಗ್ ಬರಲ್ಲ. ಮಸ್ತಿದೆ ಗೈಸ್. ನೋಡಿ ಗೈಸ್, ಯಾವತ್ತು ನೋಡೇ ಇಲ್ಲ ಅನ್ನೋ ತರ ಎಲ್ರು ಹೆಂಗ್ ಮಾಡ್ತಾರೆ. ನೀನು ಗೈಸ್ ಎಲ್ರು ಗೈಸ್ ಇವರೆಲ್ಲ ಹಿಂಗೆ ಮಾಡ್ತಿದ್ದಾರೆ ನೋಡಿ ಗೈಸ್. ಇವಳು ನೋಡಿ ಗೈಸ್, ಸಾಕಾಯ್ತು ಗೈಸ್ ಇಲ್ಲಿಗೆ. ಒಂದು ಸ್ಟೆಪ್ಪು ಇಲ್ಲ ಗೈಸ್ ಇಲ್ಲಿ. ಗೈಸ್ ಫೈನಲಿ 2100 ಸ್ಟೆಪ್ಸ್ ಹಾಡಿದೆ ಗೈಸ್. ಒಂದು ಅನಿಮಲ್ ಕೂಡ ಕಾಣಿಸ್ತಿಲ್ಲ ಇನ್ನು. ನೋಡಿ ಗೈಸ್ ಎಷ್ಟು ಫೋಟೋಸ್ ತೆಗಿತಾಳೆ. ಎಷ್ಟು ತೆಗೆದ್ರು ಸ್ಯಾಟಿಸ್ಫ್ಯಾಕ್ಷನ್ ಮಾತ್ರ ಇಲ್ಲ. ಬರ್ತಿದ್ದಾಳೆ ಸ್ಲೋಮೋ. ನಮ್ ಹಿಂದೆ ಬಂದವರೆಲ್ಲ ಹೋಗ್ಬಿಟ್ರು ಪೂಜಾ ಮೇಲೆ. ವಿ ಫೈಂಡ್ ಸಮಥಿಂಗ್ ಗೈಸ್. ಇವ್ರೇನೋ ತಿನ್ಸ್ತಿದ್ದಾರೆ ಗೈಸ್. ಇದು ನೋಡಕ್ ಚೆನ್ನಾಗಿದೆ ಅಲ್ವಾ ಗೈಸ್. ಬ್ರೌನ್ ಕಲರ್ ಇದೆ ಗೈಸ್ ಇದು. ಆಕ್ಚುಲಿ ಬ್ರೌನ್ ಅಂಡ್ ಬೀಚ್ ಕಲರ್, ಕ್ರೀಮ್ ಕಲರ್ ಕೈಂಡ್ ಆಫ್. ಏನೋ ಬಿಸ್ಕೆಟ್ ಏನೋ ಕೊಡ್ತಿದಾರೆ ಗೈಸ್. ತಿಂತಿಲ್ಲ, ತಿನ್ನಕ್ ಬರ್ತಿದೇನೋ ಕಚ್ಚಕ್ ಬರ್ತಿದೇನೋ ಗೊತ್ತಾಗ್ತಿಲ್ಲ. ಇವ್ನು ನೋಡಿ ಗೈಸ್, ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಅಡ್ಡ ಬರ್ತಿದ್ದ. ಚೆನ್ನಾಗ್ ಕಾಣಿಸ್ತಿದೆ ಗೈಸ್. ಅಯ್ಯ ಮೇಲಾಗ್ಬಿಟ್ರು ಗೈಸ್, ತಿಂದಿಲ್ಲ ಅಂತ ಅಷ್ಟೇ ಗೈಸ್. ಅದು ಅವಾಗ್ಲಿಂದ ಸೇಮ್ ಎಕ್ಸ್ಪ್ರೆಷನ್ ಕೊಡ್ತಿದೆ. ಖಾಲಿ ಇದೆ ಗೈಸ್. ನಾವ್ ಬಂದಾಗ ನಮ್ ಜೊತೆ 1000 ಜನ ಇದ್ರು ಗೈಸ್. ಎಲ್ಲ ಮೇಲೆ ಮುಟ್ಬಿಟ್ಟಿರ್ತಾರೆ. ನಾವ್ ಇನ್ನೂ ಇವಾಗ ಹೋಗ್ತಾನೆ ಇದೀವಿ ಗೈಸ್. ನಾವು 4 ಜನ ಗೈಸ್. ನಾನು ಆ ಬ್ಲಾಕ್ ಶರ್ಟು, ವೈಟ್ ಶರ್ಟು, ಇಲ್ಲೊಂದು ಬ್ಲಾಕ್ ಶರ್ಟು. 2500 600 ಸ್ಟೆಪ್ಸ್ ಆಯ್ತು ಗೈಸ್. 3550 ಸ್ಟೆಪ್ಸ್ ಇರೋದು ಟೋಟಲ್. ಇನ್ನೊಂದು ಆಲ್ಮೋಸ್ಟ್ 1000 ಸ್ಟೆಪ್ಸ್ಗೆ ಮುಗೀತೆ ಗೈಸ್. ರೀಲ್ ಮಾಡೋ ಎಕ್ಸೈಟ್ಮೆಂಟ್, ದರ್ಶನ ಮಾಡ್ಕೊಳ್ಳೋ ಎಕ್ಸೈಟ್ಮೆಂಟ್. ಇನ್ನಿಬ್ರು ಇದಾರೆ ಗೈಸ್, ಅವ್ರು ಆಲ್ರೆಡಿ ಅಲ್ಲಿ ದರ್ಶನ ಮಾಡ್ಕೊಂಡಿರ್ತಾರೆ ಗೈಸ್. ನಾವೇ ಇನ್ನೂ ಇಲ್ಲೇ ಬರ್ತಿದೀವಿ. ಅವ್ರು ಹೋಗಿ 1/2 hour ಆಯ್ತು ಗೈಸ್. ಕಾಣಿಸ್ತಾನೆ ಇಲ್ಲ. ಹೋಗ್ತಾನೆ ಇದೀವಿ. ಇಲ್ಲೇ ರೋಡ್ ಇದೆ ನೋಡಿ ಗೈಸ್. 2660 ಸ್ಟೆಪ್ಸ್ ಕಂಪ್ಲೀಟ್ ಆಯ್ತು ಗೈಸ್. 2660.
ಆಲ್ಮೋಸ್ಟ್ ಮೇಲೆ ಬಂದ್ವಿ ಗೈಸ್. ಹಾಗೆ ಇನ್ನು 800 ಸ್ಟೆಪ್ಸ್ 800 ಸ್ಟೆಪ್ಸ್. ಬಟ್ ಇದು ಸ್ಟೆಪ್ಸ್ ಗಿಂತ ರೋಡೇ ಜಾಸ್ತಿ ಇದೆ ಗೈಸ್. ಒಂದೊಂದ್ ಸ್ಟೆಪ್ಗೆ ಇಷ್ಟಿಷ್ಟು ಉದ್ದ ನಡೆದು ಒಂದ್ ಸ್ಟೆಪ್ ಹತ್ತೋದು. ಒಂಚೂರು ಎನರ್ಜಿ ಬೂಸ್ಟ್ ಮಾಡೋಣ ಅಂತ, ಬೂಸ್ಟ್ ಕುಡಿಯೋಣ ಅಂತ ವೆಯ್ಟ್ ಮಾಡ್ತಿದೀವಿ ಗೈಸ್. ಇಬ್ರು ಬೂಸ್ಟ್, ಅವಳು ವಾಟರ್ 3 ಗ್ಲಾಸ್ ಕುಡ್ತಿದ್ದಾಳಂತೆ ಗೈಸ್. ಅವಳು ಮಜ್ಜಿಗೆ ಕುಡಿದ್ಲಂತೆ. ಅವಳು ಮಜ್ಜಿಗೆ ಕುಡಿದ್ಲು. ಅವ್ರಿಬ್ರು ಕಾಫಿ ಟೀ ಏನೋ ಕುಡಿತಿದ್ದಾರೆ. ಫೈನಲಿ ಬೂಸ್ಟ್ ನೋಡಿ ಗೈಸ್. ನಿಂದೇನು ಹಾರ್ಲಿಕ್ಸ್? ಥ್ಯಾಂಕ್ ಯು. ನಿಂದೇನು ಹಾರ್ಲಿಕ್ಸಾ? ನೋಡಿ ಗೈಸ್, ನಮ್ದೆಲ್ಲ ಚಾಕ್ಲೇಟ್, ಮಿಲ್ಕ್ ಫ್ಲೇವರ್. ಅವ್ರಿಗೆ ಇಷ್ಟ ಆಗುತ್ತೆ, ನಮ್ಗೆ ಇಷ್ಟ ಆಗಲ್ಲ. ಹಾರ್ಲಿಕ್ಸ್ ಗಿಂತ ಬೂಸ್ಟ್ ಇಷ್ಟ ಗೈಸ್ ನಂಗೆ. ಹಾರ್ಲಿಕ್ಸ್ ಪೌಡರ್ ಹಾರ್ಲಿಕ್ಸ್ ಕುಡಿದ್ರೆ ಹಾಲು ಕುಡ್ದಂಗೆ ಇರುತ್ತೆ ಗೈಸ್. ನಂಗೆ ಹಾಲು ಇಷ್ಟ ಇಲ್ಲ. ಇದು ಕುಡ್ದು ಮೇಲೆ ಹೋಗುತ್ತೆ ಗೈಸ್. ಪೊಲೀಸ್ ವ್ಯಾನ್ ಅಲ್ಲ, ಲಗೇಜ್ ವ್ಯಾನ್ಸ್ ಅನ್ಕೊಂತೀನಿ ಇವೆಲ್ಲ ಮೇಲೆ ಲಗೇಜ್ ಇದೆಲ್ಲ. ಇದೆಲ್ಲ TTU, Tempo Travelers. ನಮ್ ಬ್ಲಾಗ್ಗೆ ಚೆನ್ನಾಗಿ ಕ್ಲಿಪ್ಸ್ ತೆಗಿತಿರೋದು ಇವಳು ಪೂಜಾ. ನೈಸ್ ಮಾಡ್ತಿದ್ದಾಳೆ ನೋಡಿ ಅವಳಿಗೆ. ನೈಸ್ ನೈಸ್ ಪೂಜಾ. ಎಕ್ಸಾಮ್ಸು, ಕಾಲೇಜು, ಟೆನ್ಷನ್ನು ಏನಿಲ್ಲ ಗೈಸ್. ತಿರುಪತಿಗೆ ಬಂದಿದ್ದೀವಿ. ಏ ಮಂಕಿ, ನಾನು ಅವಾಗ್ಲಿಂದ ಈ ಮಂಕಿ ಶೂಟ್ ಮಾಡ್ಕೊಳ್ಳೋಣ ಅನ್ಕೊಂತಿದ್ದೆ ಗೈಸ್. ಈ ಮಂಕಿ ನೋಡಿ ಗೈಸ್, ಕಾಡು ಮಂಕಿ ಗೈಸ್, ಮಸ್ತ್ ಇದೆ ಗೈಸ್. ಅದ್ರ ತೋಕೆ ಅಂತೂ ಮಸ್ತ್ ಇದೆ. ಸೇಮ್ ಆಂಜನೇಯನ್ ತೋಕೆ ತರನೇ ಕಾಣಿಸ್ತಿದೆ ಗೈಸ್. ಅಮೃತ, ಏ ಅಮೃತ, ಇಲ್ಲಿ ನೋಡು. ನಿಖಿತಾ, ಅಮೃತ, ಏ ಅಮೃತ, ಪೂಜಾ. ಅದನ್ನ ಕರಿತಿರೋದು ಗೈಸ್ ಇವರು. ಏ ಪೂಜಾ ಅಂದ್ರೆ ತಿರ್ಗಿ ನೋಡ್ತಿದ್ದೆ, ಪೂಜಾ ಮತ್ತೆ ನಿತಿನ್ ಅಂದ್ರೆ ಈ ಕಡೆ ತಿರ್ಗ್ಬಿಡ್ತು. ಯಾರ್ ನಿತಿನ್ ನೀವು ಡಿಸೈನ್ ಮಾಡಿದ್ರೆ ಜಗಳ ನಿತಿನ್ ಬರೀ ನಿತಿನ್ ಅವನೇ. ನಿತಿನ್ ಗೌಡನಾ? ಹೋಗೋಣ ಬಾ. ತಿರ್ತಿಲ್ಲ ಅಂದ್ರೆ ಅವನೇ. ಬಮ್ಮ, ಬೊಟ್ಟು ಮಸ್ತಾಗಿಟ್ಟಿದ್ಯಾ. ಹೇಳಿದ್ರು ನೀನು ಹಂಗೆ ಇಟ್ಕೊಂಡಿದ್ಯಾ ಅಂದ್ರೆ ಗ್ರೇಟ್. ಪೂಜಾನೇ ತೋರಿಸಿದ್ ನನ್ನ ಬ್ಲಾಗ್ ಫುಲ್. ಮೇಕಪ್ ಹಾಕೋತಿದ್ದೀನಿ. ಇವಳಿಲ್ಲ ಅನ್ಕೊಂಡು ನೋಡಿ ಗೈಸ್, ಆ ಕಡೆದೆಲ್ಲ ನೋಡಿ ಗೈಸ್. ಗುಂಪಿಗೆ ಸೇರೋದು. ಬನ್ನಿ ಹೋಗೋಣ. ಇಲ್ಲಿ ಕುತ್ಕೊಬೇಕಾ? ಪಾಪ ಅವಳೇನು ಅಂತಿಲ್ಲ ಅಂತ ಅವಳಿಗೆ ಎಷ್ಟು ಅಂತೀರಾ? ಅದೇ ಅನ್ನೋರು ಸಿಗ್ಬೇಕು ಇವ್ರಿಗೆ. ಒಂದು ಮಾತನ್ರಿ ಗೈಸ್, ನೀವು 10 ಮಾತಂದ್ರೆ ಗೈಸ್. 10 ಅಲ್ಲ 100 ಅಂತ ಹೇಳ್ಬೋದು. 100 ಅಲ್ಲ 1000 ಹೇಳ್ಬೋದು. ಯಾರು ಏನಂದ್ರು ಅದು ಅನ್ಸ್ಕೊಳದ. ಅದೇ ಕರೆಕ್ಟ್ ಇದ್ರೆ ಓಕೆ, ಪರವಾಗಿಲ್ಲ. ಬಟ್ ರಾಂಗ್ ಥಿಂಗ್ಸ್ ಅನ್ಸ್ಕೊಳ್ಬಾರ್ದು, ಅನ್ಬೇಕು ಉಲ್ಟಾ. ಇದೊಂದು ಥಿಂಗ್ನ ಇವಳಿಂದ ಕಲ್ತ್ಕೊಳ್ಳಿ ಗೈಸ್. 1 ವರ್ಷದಿಂದ ಕಲ್ತ್ಕೊಂತಾನೆ ಇದೀನಿ ಗೈಸ್ ನಾನು. ಇನ್ನು ಕಲ್ತ್ಕೊಂತೀನಿ ಗೈಸ್. ಲೈಫ್ ಈಸ್ ಎ ಕಂಟಿನ್ಯೂಸ್ ಲರ್ನಿಂಗ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಎಷ್ಟು ದಿನ ಬದುಕಿರ್ತೀವೋ ಅಷ್ಟು ದಿನಾನು ಕಲಿತಾನೆ ಇರ್ಬೇಕು. ಹಂಗಂತ ಒಂದೇ ಥಿಂಗ್ನ 1 ವರ್ಷದಿಂದ ಕಲಿತಾ ಇದ್ದೀನಿ. ಇವಾಗ ಮೊಣಕಾಲಿಂದ ಹತ್ತೋ ಮೆಟ್ಲಿಗೆ ಹೋಗ್ತಿದ್ದೀವಿ. ಮೊಣಕಾಲ್ ಮೆಟ್ಲು ಅಂತಾರಂತ ಗೈಸಿಲ್ಲ. ಅಲ್ಲಿ ರೆಡ್ ಕಲರ್ ಮೊಣಕಾಲಿ ಮೆಟ್ಟ ಗೋಪುರಂ ಗೈಸ್. ಸ್ಟೆಪ್ಸ್ ನಂಬರ್ನೇ ತೆಗ್ದ್ಬಿಟ್ಟಿದ್ದಾರೆ. ಇಲ್ಲವರೆಗೂ ಅಷ್ಟೇನಾ ಹತ್ಬೇಕಾಗಿರೋದು ಮೊಣಕಾಲಿಂದ? ಗೈಸ್ ಅಲ್ಲಿಂದ ಮೊಣಕಾಲಿಂದ ಹತ್ತಿದ್ವಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಗೈಸ್. 9 ನಾನು, 11 ಇವರು. ಎಲ್ಲರೂ 11 ಗೈಸ್, ನಾನೇ 9. ಕೌಂಟಿಂಗ್ ಮಿಸ್ಟೇಕ್ ಆಗುತ್ತೆ ಅವಾಗ. ನಾನು ಫಸ್ಟಿಂದಾನೇ ಕೌಂಟ್ ಸ್ಟಾಪ್ ಆಗಿರೋದು 9 ಮೇಲೆ. ಒಂದ್ಸಲ ಸ್ಟಾಪ್ ಆದರೆ ಮುಗೀತು, 9 ಕೌಂಟ್ ಅದು. ಮತ್ತೆ ಹಿಂತಿರುಗ್ಮೇಲೆ ಮುಗೀತು ಗೈಸ್. ಫೈನಲಿ ಇನ್ನು 550 ಇದೆ ಅಷ್ಟೇ ಗೈಸ್. ನೋಡಿ ಗೈಸ್ ಇಷ್ಟೇ, ಅಲ್ಲಿವರೆಗೂ ಹತ್ತುತ್ತಾರೆ.
ಹತ್ತುತ್ತಿದ್ದಾರೆ ಗೈಸ್. ಇನ್ನು ಮೇಲೆ ಇದ್ದಾನೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು ಅಲ್ಲಿ ಹೋಗಿ. ನೋಡಿ ಎಲ್ಲರಿಗಿಂತ ಮುಂಚೆನೆ ಮೊಣಕಾಲ ಮೇಲೆ ಹತ್ಕೊಂಡ್ಬಂದು ಲಾಸ್ಟಲ್ಲಿ ಬರ್ತಿದ್ದಾರೆ. ಮಂದಾರಂ ಹೂವು ಬೆಳಗ್ಗೆ 4:20 ಹತ್ತುತ್ತಾನೇ ಇದ್ದೀವಿ. ಇವಾಗ 9:50 ಆಯಿತು. 9:50 ಅಲ್ಲ, 9:49, 3050. ಗೈಸ್ ಅಗೇನ್ 50 ಸ್ಟೆಪ್ಸ್, 3050 ಗೈಸ್. ಇನ್ನು 500 ಸ್ಟೆಪ್ಸ್, 500 ಮೋರ್ ಸ್ಟೆಪ್ಸ್. ಓ ಮೈ ಗಾಡ್, ಈ ಸ್ಟೆಪ್ಸ್ ಹಿಂಗೆ ಇದೆ ಗೈಸ್. 500 ಸ್ಟೆಪ್ಸ್ ಹಿಂಗೆ ಇದೆ. ಮತ್ತೆ ಶಕ್ತಿ ಬಟರ್ ನೋಡಿ ಇಲ್ಲಿ ಹಾಕಿದ್ದಾರೆ, ಶೇಕ್ ವೆಲ್ ಬಿಫೋರ್ ಯೂಸ್. ವಾವ್, ನಾನು ಸುಮ್ಮನೆ ಹೇಳ್ತಾ. ಐ ಕ್ಯಾನ್ ನೋ ಆಫ್ಟರ್ ಯೂಸ್. ಇದು ಎಲ್ಲರೂ ನೋಡಿ ಮಜ್ಜಿಗೆ ಕುಡಿತಾರೆ ಅದ್ರಲ್ಲಿ ಮಿಕ್ಸ್ ಮಾಡ್ಕೊಂಡ್ವಿ ಅಲ್ಲಿ ರೋಡಲ್ಲಿ. ಶಕ್ತಿ ಬರಲಿ ಅಂತ ಶಕ್ತಿ ಬಟರ್ ಮಿಲ್ಕ್ ಕುಡಿತೀನಿ. ಇಷ್ಟು ಸ್ಟೆಪ್ಸ್ ಹತ್ಬೇಕಿನ್ನು. ಇವಳು ಯಾರು ಅಂತ ಗೆಸ್ ಮಾಡಿ ಗೈಸ್. ಪೂಜಾ ಅಂತೂ ಅಲ್ಲ ಗೈಸ್. 3500 ಇನ್ನು 50 ಅಷ್ಟೇ ಗೈಸ್. 50 more ಗೈಸ್. ಫೈನಲಿ ಗೈಸ್ ವಿ ಕೇಮ್ ನಿಯರ್ 3550th ಸ್ಟೆಪ್. ಇದು 59th ಸ್ಟೆಪ್ ಗೈಸ್, ಅದು 50th ಸ್ಟೆಪ್. ಬರ್ದಿದ್ದಾರೆ ಬಟ್ ಅಲ್ಲಿಲ್ಲ. ರೂಮ್ ಇಲ್ಲ ಗೈಸ್. 10:00ವರೆಗೆ ಬಂದಿದ್ದು ಗೈಸ್ ತಿರುಮಲಗೆ. ಅವ್ರು 3 ಜನ ರೂಮ್ಗೆ ವೆಯ್ಟ್ ಮಾಡ್ತಿದ್ದಾರೆ ಗೈಸ್. CROದಲ್ಲಿ ನಾವು 3 ಜನ ಇಲ್ಲೇ ಲಗೇಜ್ ಇಟ್ಕೊಂಡಿದ್ವಿ. ನಾವು 2ನೇ ಸಲ ಪ್ರಸಾದ ತಿಂದಿದ್ದೀವಿ ಗೈಸ್. ಅವ್ರ ಪಾಪ ಒಂದು ಸ್ವಲ್ಪ ನೀರು ಕೂಡ ಇಲ್ಲ. ಅವಳು ಬಾಟ್ಲ್ ತೊಗೊಂಡೋದ್ಲಾ. ಚೆನ್ನಾಗಿದೆ ಗೈಸ್, ಇದಂತೂ ಮಸ್ತ್ ಅನಿಸ್ತಿದೆ ಗೈಸ್. ತಿಂತಾ ಇರಬೇಕು ಅನಿಸ್ತಾ ಇದೆ. ನಮ್ಗೆ ಊಟ ಇಲ್ಲ ಅಂತ ಅನಿಸ್ತಿದ್ದಾನೋ ಇಲ್ಲ ಇವರೇ ಚೆನ್ನಾಗಿ ಮಾಡಿದಾರೋ ಗೊತ್ತಾಗ್ತಿಲ್ಲ ಗೈಸ್. ಪ್ರಸಾದ ಆಲ್ವೇಸ್ ಹಿಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಇಬ್ಬರು ಬೇರೆ ಕಡೆ ರೂಮ್ ನೋಡೋಕೆ ಹೋಗಿದ್ದಾರೆ ಗೈಸ್. ಇನ್ನಿಬ್ಬರಲ್ಲಿ CRO ಕ್ಯೂನಲ್ಲಿದ್ದಾರೆ ಗೈಸ್. ನಾವಿಬ್ರು ಅವ್ರಿಗೆ ಪ್ರಸಾದ ತಂದ್ವಿ ಗೈಸ್. ಬಟ್ ಬಟ್ ಅವ್ರು ಬರೋ ಸಿಚುವೇಶನಲ್ಲಿಲ್ಲ ಗೈಸ್. ಸೊ ನಾವೇ ತಿನ್ಕೊಂತಿದ್ದೀವಿ ಗೈಸ್. ತಣ್ಣಗೆ ಹೋಗುತ್ತೆ ಗೈಸ್. ಸುಮ್ಮನೆ ಮತ್ತೆ ವೇಸ್ಟ್ ಮಾಡಬಾರ್ದು ಪ್ರಸಾದನ ಅಂತ. ಮಾಡೋಕ್ಕೆ 10 minutes ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅನ್ಸುತ್ತೆ.